ಕ್ರಿಕೆಟ್, ಹಾರ್ಸ್ ರೈಡಿಂಗ್, ಕರಾಟೆ ಟ್ರೈನಿಂಗ್ಗಳ ಬಗ್ಗೆ ಹೇಳಿದ್ದೀವಿ. ಈಗ ಕೆಲ ದಿನಗಳ ಹಿಂದಷ್ಟೇ ಒಂದು ಕ್ರೀಡಾ ಹಬ್ಬ ನಡೆದಿದ್ದು ಕ್ಲಬ್ ಲೆವೆಲ್ನಲ್ಲಾದರೂ ಕ್ರಿಕೆಟ್, ಟೆನ್ನಿಸ್, ಸ್ನೂಕರ್, ಫುಟ್ಬಾಲ್ ಗೇಮ್ಗಳೆಲ್ಲ ಆಡಿಸಲಾಯಿತು. ಈ ಗೇಮ್ಗಳಲ್ಲಿ ವಾಟಿಕಾ ನಿಂಜಾಸ್ ತಂಡದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ನೋಡೋಣ ಬನ್ನಿ. ಕ್ರಿಕೆಟ್, ಫುಟ್ಬಾಲ್, ಸ್ವಿಮ್ಮಿಂಗ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಸ್ನೂಕರ್, ಟೇಬಲ್ ಟೆನ್ನಿಸ್, ಗಾಲ್ಫ್ ಹೀಗೆ ಒಂದೇ ವೇದಿಕೆಯಲ್ಲಿ 8 ಕ್ರೀಡೆಗಳ ಸಮಾಗಮ. ಆದರೆ ಚಾಂಪಿಯನ್ ಆದ ತಂಡ ಮಾತ್ರ ಒಂದೇ, ಅದುವೇ ವಾಟಿಕಾ ನಿಂಜಾಸ್. ಸತತ 16 ದಿನಗಳ ಕಾಲ ನಡೆದ ಕ್ರೀಡೋತ್ಸವವಿದು. ಕ್ಲಬ್ ಸದಸ್ಯರಿಗಾಗಿಯೇ ಐಪಿಎಲ್ ಮಾದರಿಯಲ್ಲೇ ಒಟ್ಟು 8 ಕ್ರೀಡೆಗಳನ್ನು ಆಯೋಜನೆಗೊಳಿಸಿದ್ದ ಈ ಕ್ರೀಡಾ ಹಬ್ಬದಲ್ಲಿ ಶ್ರೀನಿವಾಸ್ ರೆಡ್ಡಿ ಮಾಲೀಕತ್ವದ ವಾಟಿಕಾ ನಿಂಜಾಸ್ ಪಡೆ ಆರ್ಭಟಿಸಿದೆ. This is the 4th year of Friday, and I think Friday has become bigger, brighter, better. Overall, we've had far more number of participants, a lot more games, and I think it's been an absolutely wonderful experience. Badminton lead one to chance to proper part of badminton captain plus I was playing. So now team ಹೇಗಂತ ಹೇಳಿದ್ರೆ ಇದರಲ್ಲಿ best and best of people ನ pick ಮಾಡಿದ್ವಿ. ಮತ್ತೆ they gave the best so that we are the champion for the badminton and overall we are the champion. ಇನ್ಕ್ರೆಡಿಬಲ್ ಗ್ಲಾಡಿಯೇಟರ್ಸ್, ರಾಯಲ್ ಇನ್ಸ್ಪೆಕ್ಟರ್ಸ್, ಫ್ಲೈಯಿಂಗ್ ಫಾಲ್ಕನ್ ಸೇರಿ ಒಟ್ಟು 4 ತಂಡಗಳ ಪೈಕಿ ವಾಟಿಕಾ ನಿಂಜಾಸ್ ಒಟ್ಟು 3 ಕ್ರೀಡೆಗಳಲ್ಲಿ ಅಮೋಘ ಪ್ರದರ್ಶನ ತೋರಿದ್ದಲ್ಲದೆ ಪ್ರಮುಖ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು. ಕ್ಲಬ್ನ ಅಧ್ಯಕ್ಷರಾದ ಸಿ ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸ್ಪರ್ಧೆಗಳಲ್ಲಿ ಉತ್ತಮ ಸೌಲಭ್ಯ, ನುರಿತ ತೀರ್ಪುದಾರರು, ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಿದ ರೀತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರನ್ನು ಹುರಿದುಂಬಿಸಿತು. ಕೇವಲ 180 ಸದಸ್ಯರಿಂದ ಆರಂಭಗೊಂಡ ಈ ಕ್ರೀಡೆ ಈಗ 240ಕ್ಕೆ ಏರಿಕೆಯಾಗಿರುವುದು ಈ ಕ್ರೀಡೆ ಸ್ಪರ್ಧೆಗಳ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ನಾಲ್ಕು ತಂಡಕ್ಕೆ 4 ಜನ ಸ್ಪಾನ್ಸರ್ ಇರ್ತಿದ್ದಾರೆ. ಅದರಲ್ಲಿ ಸ್ಪಾನ್ಸರ್ ಬೇರೆ ಸ್ಪಾನ್ಸರ್ ಸಹಕಾರದಿಂದ ಇವತ್ತು 240 ಜನ ಅಲ್ಲಿ ನೋಡಿ 40 ವರ್ಷ 70 ವರ್ಷ ತಮ್ಮ ತಂಡ ಹೆಚ್ಚು ಅಂಕಗಳಿಂದ ಗೆದ್ದ ನಂತರ ಶ್ರೀನಿವಾಸ್ ರೆಡ್ಡಿ ಅವರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕ್ರೀಡೆ 2025 ಕೋರಮಂಗಲ ಕ್ಲಬ್ ಈಗ ಇದು 4ನೇ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಒನ್ ಆಫ್ ದಿ ಟೀಮ್ ಓನರ್ ಆಗಿ ಇದು ಮಾಡಿದ್ದೀನಿ. ವಾಟಿಕಾ ನಿಂಜಾಸ್ ಅಂದ್ಬಿಟ್ಟು ಟೀಮು. ಸೊ ನಮ್ಮದೇ ಟೀಮ್ ಈ ಸರಿ ಚಾಂಪಿಯನ್ಶಿಪ್ ಗೆದ್ದಿದೆ. ಸೊ ಮುಂದೆ ಇನ್ನೂ ಸ್ಪೋರ್ಟ್ಸ್ನ ಆ್ಯಡ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಕ್ಲಬ್ ಅವರು. ಒಟ್ಟಾರೆ ಕೋರಮಂಗಲ ಕ್ಲಬ್ನಲ್ಲಿ ಕ್ರೀಡೆಗಾಗಿಯೇ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು 5ನೇ ಬಾರಿಯ ಕ್ರೀಡೆ ಮಹೋತ್ಸವಕ್ಕೆ ನಾಂದಿ ಹಾಡಿದೆ.